ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಲಕ್ಷ್ಮಿ ಅಂತೇಳಿ. ನಾವು ನಮ್ಮ ಮಂದಿವ್ರಿಗೆ ಹೋಗಿದ್ವಿ, ಗವಿರಂಗಪುರ ಅಂತೇಳಿ. ತುಂಬ ಮಳೆ ಕಣ್ರಿ, ಸಿಕ್ಕಾಪಟ್ಟೆ ಮಳೆ. ನೈಟ್ ಹೋದ್ವಿ, ನೈಟೇ ಜರ್ನಿ ಮಾಡ್ಕೊಂಡು ಹೋದ್ವಿ. ಬಟ್ ಹೋಗೋಷ್ಟಕ್ಕೆ ರಾತ್ರಿ 12 ಗಂಟೆ ಆಯಿತು. ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ಮಳೆ ಕಮ್ಮಿ ಆಗುತ್ತೇನೋ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಮಳೆ. ಅದರಲ್ಲೂ ದೇವ್ರ ದರ್ಶನ ಮಾಡಬೇಕಲ್ಲ, ಮಾಡಲೇಬೇಕು, ದರ್ಶನ ಪಡಿಲೇಬೇಕು. ಹಾಗಾಗಿ ಹೋದ್ವಿ. ಬಟ್ ನಮ್ಮ ಪುಣ್ಯ ರಶ್ ಏನು ಇರಲಿಲ್ಲ. ಬೇಗ ಸ್ನಾನ ಮಾಡ್ಕೊಂಡು ಬೇಗ ರೆಡಿಯಾಗಿ ಹಾಗೆ ಒಂದು ಸ್ವಲ್ಪ ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಬೆಳಗ್ಗೆ ಬೇಗನೆ ದರ್ಶನಕ್ಕೆ ಹೋದ್ವಿ. ಒಂದು 11 ಗಂಟೆ ಅಷ್ಟೆಲ್ಲ ದರ್ಶನ ಆಯಿತು. ಈಗ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಹಾಗೆ ಒಳಗಡೆ ದೇವಸ್ಥಾನ ನೋಡಿ, ನೀವು ಗವಿರಂಗಪ್ಪ ಹೇಗೆ ಆಮೆ ಮೇಲೆ ಕುಳಿತಿರೋದು. ಶನಿವಾರ ಎಲ್ಲ ಬಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವು ಅದಕ್ಕೆ ಶನಿವಾರ ಬರೋಕ್ಕೆ ಹೋಗಿಲ್ಲ, ಬೇರೆ ಟೈಮಲ್ಲೇ ಬಂದಿದ್ದೀವಿ. ತುಂಬ ಸ್ಟೆಪ್ಸ್ ಇದ್ದಾವೆ, ಸ್ವಲ್ಪ ಅದೆಲ್ಲ ಹತ್ಕೊಂಡು ಹೋಗಬೇಕು. ಹೋಗ್ತಾನೇ ಇದ್ದೀವಿ. ಈಗ ಇಲ್ಲೇ ಇರೋದು, ಇಲ್ಲಿಂದ ಸ್ವಲ್ಪ ಮೇಲೆ ಹೋದರೆ ದೇವಸ್ಥಾನದ ಇದೆ. ತುಂಬ ಸಿಕ್ಕಾಪಟ್ಟೆ ದೇವ್ರುಗಳಿದ್ದಾವೆ ಇಲ್ಲಿ. ಆಲ್ಮೋಸ್ಟ್ ಅವೆಲ್ಲ ನೋಡ್ಕೊಂಡು ಬರಬೇಕು, ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದು 1/2 hour ಅಂತೂ ಆಗುತ್ತೆ ನೋಡಿ. ಜನ ಏನಿಲ್ಲ, ದೇವ್ರ ದರ್ಶನ ಆಯಿತು ನೋಡ್ಕೊಂಡು. ತುಂಬ ಜನ ಏನೇನೋ ಬೇಡ್ಕೊಂಡಿದ್ದಾರೆ ಹೋಗ್ಕೊಡಿ ಅಂತ ಕೇಳ್ತಾನೂ ಇದ್ದಾರೆ. ಅಷ್ಟರಲ್ಲಿ ಪೂಜೆನೂ ಮಾಡಿಕೊಟ್ರು. ನೆಕ್ಸ್ಟ್ ಕೆಳಗಡೆ ಬಂದರೆ ಆಂಜನೇಯ ಬರುತ್ತೆ. ಆಂಜನೇಯ ದೇವಸ್ಥಾನ ಪಕ್ಕನೇ ಲಕ್ಷ್ಮೀ ದೇವರು ಇದ್ದಾರೆ. ಯಾಕಂದರೆ ನಮ್ಮ ಮನೇಲಿ ಕಾಯಿ ಕಳಸಕ್ಕಿಟ್ಟಿರೋ ಕಾಯಿ ಅದು ಚಿಗುರು ಬಂದಿತ್ತು, ತೆಂಗಿನಕಾಯಿದು ಚಿಗುರು ಅದ್ರಲ್ಲಿ ಹೊಡೆದಿತ್ತು. ಹಾಗಾಗಿ ನಾವು ಕಳಸ ಚೇಂಜ್ ಮಾಡ್ಸೋಕ್ಕೋಸ್ಕರನೇ ಬೇರೆ ಹೊಸ ಕಾಯಿನ ತೊಗೊಂಡೋಗೋಣ ಅಂತಲೇ ದೇವಸ್ಥಾನಕ್ಕೆ ಬಂದಿದ್ವಿ. ಹೊಸದುರ್ಗಕ್ಕೆ, ನಮ್ಮದು ಶಿವಮೊಗ್ಗದಿಂದ ಹೊಸದುರ್ಗಕ್ಕೆ ಬಂದು ಈಗ ಗವಿರಂಗಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಯೆಲ್ಲ ಪೂಜೆ ಮಾಡಿಸ್ಕೊಂಡು ಒಂದು ರೌಂಡ್ ಹೋಗಿ ಮತ್ತೆ ಇಲ್ಲಿ ಬಂದರೆ ಕೆಂಚಾಯ ಈ ಥರ ಎಲ್ಲ ದೇವರಿದೆ. ದರ್ಶನ ಮಾಡಿಕೊಂಡು ಮತ್ತೆ ಕೆಳಗಡೆ ವಾಪಸ್ ಹೋದ್ವಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.